ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ವ್ಲಾಗು. ಗುರುವಾರ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಹಾಸನಿಗೆ ಹೋಗಿ ಬರೋಣ ಅಂತ ಹೋಗಿದ್ವಲ್ಲ, ಆಗ ಎಕ್ಸಿಬಿಷನ್ಗೆ ಅಂತ ಹೋಗಿದ್ವಿ. ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು, ಅಮ್ಮ, ನನ್ನ ಹಸ್ಬೆಂಡು, ಮಕ್ಕಳು ಎಲ್ಲ ಹೋಗಿದ್ದು. ಲಾಸ್ಟ್ ಇಯರ್ಗಿಂತ ಅಷ್ಟೊಂದೇನು ಚೆನ್ನಾಗಿಲ್ಲ, ಒಂದು ಪರವಾಗಿಲ್ಲ. ಹೋದ ವರ್ಷ ಲಾಸ್ಟ್ ಇಯರ್ ಇನೋಗ್ರೇಟಿವ್ ಆಗಿ ಚೆನ್ನಾಗಿ ಮಾಡಿದರು. ಫಿಶ್ ಪ್ಲ್ಯಾನೆಟ್ಟು, ವೆರೈಟೀಸ್ ಆಫ್ ಫಿಶ್ಗಳನ್ನ ತಂದಿದ್ದರು. ಫೋಟೋಗೂ ಚೆನ್ನಾಗಿತ್ತು. ಈ ವರ್ಷವೂ ಚೆನ್ನಾಗಿದೆ. ಅಂಬರೀಷ್ ಅಣ್ಣ, ರಾಜ್ಕುಮಾರ್ ಸರು, ಪುನೀತ್ ಸರು ಎಲ್ಲರೂ ಇದ್ದರು. ಈ ವರ್ಷ ಥೀಮಲ್ಲಿ ಪಕ್ಷಿಗಳ ಬಗ್ಗೆ ತೊಗೊಂಡು ಬಂದಿದ್ದರು. ಯಾವ್ಯಾವ ಥರ ಪಕ್ಷಿಗಳಿದ್ದಾವೆ ಏನು ಅಂತ. ನನ್ನ ಮಕ್ಳಿಗೂ ಪಕ್ಷಿ ಬಗ್ಗೆ ತಿಳಿಸ್ಕೊಟ್ಟಂಗೆ ಆಗುತ್ತೆ, ಒಂದು ಟೈಮ್ ಪಾಸ್ ಆಗುತ್ತೆ ಅಂತ ಕರ್ಕೊಂಡು ಹೋಗಿದ್ದು. ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಅಮ್ಮ ಇದು ಯಾವ ಹಕ್ಕಿ, ನೋಡಮ್ಮ ರ್ಯಾಬಿಟ್ ಇದೆ ಅಂತೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು, ಅವ್ರ ಖುಷಿನೇ ನೋಡೋದೊಂದು ಖುಷಿ ಅಲ್ವಾ. ಅದಕ್ಕೇ ಹೋಗಿ ಹಂಗೇ ಸುತ್ತಾಡಿಕೊಂಡು ಮಾತಾಡಿಸ್ಕೊಂಡು ಬಂದ್ವಿ, ನೋಡಿಕೊಂಡು. ನಾನಂತೂ ಈ ಥರ ಕೋಳಿಗಳನ್ನೆಲ್ಲೂ ನೋಡೇ ಇರಲಿಲ್ಲ. ಕೋಳಿಗಳಲ್ಲೇ ಸುಮಾರು ಥರ ವೆರೈಟೀಸ್ಗಳಿದ್ದು. ಇದರ ಒಂದು ಕೋಳಿ ಅಂತೂ ಅದರ ಪುಕ್ಕ ಎಷ್ಟು ಶೈನಿಂಗ್ ಆಗಿತ್ತು ಅಂದರೆ, ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಇದು ಯಾವ ಥರ ಕೋಳಿ ಆದರೂ ನೋಡು, ರೆಕ್ಕೆ ಪುಕ್ಕ ಎಲ್ಲ ಎಷ್ಟು ಶೈನಿಂಗ್ ಆಗಿದ್ದಾವೆ ಅಂತ. ಸುಮಾರು ಥರ ಕೋಳಿಗಳನ್ನ ಇಟ್ಟಿದ್ರು. ಒಂದು 3-4 ಥರ ವೆರೈಟೀಸ್ ಅಂತ ಇದ್ದು. ಆಮೇಲೆ ಇಲ್ಲೊಂದು ಫುಲ್ ಎಲ್ಲದರೊಳಗೂ ಒಂದಷ್ಟು ಕೋಳಿಗಳನ್ನ ಬಿಟ್ಟಿದ್ರು. ಇದು ಬೇರೆ, ಇದು ಟರ್ಕಿ ಡವ್ವು ಅಲ್ಲ ಡೆಕ್ಕು. ಆಟ ಆಡೋಕ್ಕೂ ಯಾವುದು ಜಾಸ್ತಿ ಗೇಮ್ಗಳು ಇರಲಿಲ್ಲ. ಮತ್ತು ಶಾಪ್ಗಳಲ್ಲೂ ಕಲೆಕ್ಷನ್ಗಳೇನು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಎಲ್ಲರಿಗೂ ಟೆನ್ಷನ್ ಆಗ್ಬಿಡುತ್ತೆ. ಎಲ್ಲರೂ ಅಲ್ಲೊಂದು ಜೋಡಿ ಸಿಕ್ಕಿದ್ರು ನಮಗೆ. ಅವ್ರ ವೈಫ್ ಅಂಗಡೀಲಿ ಏನೋ ತೊಗೊಳಕ್ಕೆ ಅಂತ ಹೋಗ್ತಾಯಿದ್ರು. ಅದಕ್ಕೆ ಅವ್ರ ಹಸ್ಬೆಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತಿದ್ರು. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ, ಹೆಂಡತಿ ಏನಾದ್ರು ತೊಗೋತಾ ಇದ್ದಾಳೆ ಅಂದರೆ ಗಂಡಂಗೆ ಎಷ್ಟು ಗಾಬರಿ ಆಗುತ್ತಲ್ವ ಅಂತೇಳಿ ಕಾಮಿಡಿ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನನ್ನ ಮಗಳು ಯಾವುದ್ರ ಮೇಲೂ ಕೂರಿಸು ಅಮ್ಮ ಅಂತ ಕೇಳ್ತಾಯಿದ್ಲು. ಅದಕ್ಕೇ ಅಲ್ಲಿ ಕಾರ್ ಇತ್ತಲ್ವಾ, ಕಾರ್ ಮೇಲೆ ಕೂರಿಸೋಣ ಅಂತೇಳ್ಬಿಟ್ಟು ಕಾರ್ ಮೇಲೆ ಕೂರಿಸಿದ್ವಿ. ಅವಳು ಆಟಾಡೋ ಅಷ್ಟೊತ್ತಿಗೆ ಏನಾದ್ರು ತೊಗೊಂಡು ಬರ್ತೀನಿ ತಿನ್ನೋಕ್ಕೆ ಅಂತ ಹೋಗಿದ್ರು. ಅವಳನ್ನ ಆಟಾಡೋದನ್ನು ನಾನು ನನ್ನ ಮಗನೂ ನಿಂತ್ಕೊಂಡು ನೋಡ್ತಾ ಇದ್ವಿ. ಏನು ಮಾಡ್ತಾಳೆ, ಹೆಂಗೆ ಕೂತಿದ್ದಾಳೆ ಅಂತ ನಿಂತ್ಕೊಂಡು ನೋಡ್ತಾ ಇದ್ವಿ. ಅವ್ರನ್ನ ಇಟ್ಕೋ, ಏನಾದ್ರು ಏನಾದರೂ ತಿನ್ನೋಕೆ ತೊಗೊಬರ್ತೀನಿ ಅಂತ ಅವ್ರು ಹೋಗಿದ್ರು. ನಾನು ನನ್ನ ಮಗನೂ ಹಂಗೇ ನೋಡ್ತಾ ಇದ್ವಿ ಅವಳು ಆಟಾಡೋದನ್ನು. ಮತ್ತು ಈ ಕಡೆ ಬೋಟಲ್ ಬಂದು ನೀರಲ್ಲೂ ಸ್ವಲ್ಪ ಹೊತ್ತು ಆಟಾಡಿದ್ಲು. ಅವಳು ಎಲ್ಲ ಗೇಮ್ಸಲ್ಲೂ ಕುತ್ಕೊಂಡು ಆಟಾಡಿದ್ಲು. ಮಕ್ಕಳಿಗೆ ಅಂತ ಒಂದು 2-3 ಆಪ್ಷನ್ ಇತ್ತಷ್ಟೇ. ಅದರಲ್ಲಿ ಇವಳು ಕಾರಲ್ಲಿ ಮತ್ತು ಬೋಟಲ್ಲಿ ಆಡಿದ್ಲು. ನಾವು ಲಾಸ್ಟಿಗೆ ನನ್ನ ಹಸ್ಬೆಂಡ್ನ ಹಿಂಸೆ ಮಾಡಿ ಕಾಫಿ ಕಪ್ಪಲ್ಲಿ ಕೂರಿಸ್ಕೊಂಡಿದ್ದೆ. ಅವ್ರು ಯಾವುದಕ್ಕೂ ಬರೋಂಗಿರಲಿಲ್ಲ. ಲಾಸ್ಟಿಗೆ ನಾನು ನನ್ನ ಮಗಳೂ ಇದ್ರ ಮೇಲೆ ಕೂತ್ಕೊಂಡಿದ್ವಿ. ಸಿಕ್ಕಾಬಟ್ಟೆ ಮಾತ್ರ ಚೆನ್ನಾಗಿತ್ತು, ಆದರೆ ಭಯನೂ ಸಿಕ್ಕಾಬಟ್ಟೆ ಭಯ ಆಗ್ತಾಯಿತ್ತು. ಹೆಂಗೋ ಹೋಗಿದ್ವಲ್ಲ ಎಂಜಾಯ್ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಸುಮಾರು ಒಂದು 10 ಗಂಟೆ ಆಗಿತ್ತು. ಅದಕ್ಕೆ ವಿಡಿಯೋನ ಅಲ್ಲೇ ಎಂಡ್ ಮಾಡಿ, ಇದು ನೆಕ್ಸ್ಟ್ ಡೇ ವ್ಯಾಲೆಂಟೈನ್ಸ್ ಡೇ ಇತ್ತು. ಅದಕ್ಕೆ ಬೆಳಗ್ಗೆ ಬೇಗ ಮನೇಲಿ ಪೂಜೆ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ಬಿಟ್ಟು ಬಂದಿದ್ವಿ. ರಿಲಯನ್ಸಿಗೆ ಹಂಗೇ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಅವ್ರ ಆಮೇಲೆ ಎಲ್ಲೋ ಕೆಲಸ ಇದೆ ಅಂತ ಹೋದರು. ಅವ್ರಿಗೆ ಸರ್ಪ್ರೈಸ್ ಆಗಿ ಮನೇಲಿ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕಡೆ ಮಿಲ್ಕ್ ಪೌಡ್ರು ಒಂದು 3 ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಅದನ್ನು ನೀರಿನ ಜೊತೆಗೆ ಹಾಕಿ ಮೆಲ್ಟ್ ಮಾಡಿಡ್ತಾಯಿದ್ದೀನಿ. ಮಿಲ್ಕ್ ಪೌಡರ್ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಈ ಕಡೆ ಬಿಸ್ಕೆಟಲ್ಲಿ ಹ್ಯಾಪಿ ಮತ್ತು ಬಾರ್ಬನ್ ತೊಗೊಂಡಿದ್ದೀನಿ. ಒಂದು ಹ್ಯಾಪಿನ 6 ಹ್ಯಾಪಿ ತೊಗೊಂಡಿದ್ದೆ. 2 ಬಾರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೆ. ಅವೆಲ್ಲನೂ ಓಪನ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಶುಗರ್ನೂ ಆ್ಯಡ್ ಮಾಡಿದ್ದೀನಿ. ಬಾರ್ಬನ್ ಸ್ವಲ್ಪ ಸ್ವೀಟ್ ಅಲ್ವಾ, ಅದಕ್ಕೇ 2 ಸ್ಪೂನ್ ಶುಗರ್ ಹಾಕಿದ್ದೀನಿ. ನನ್ನ ಹಸ್ಬೆಂಡ್ ಅದನ್ನೇ ಶುಗರ್ ಜಾಸ್ತಿ ಇತ್ತು ಅಂತಾಯಿದ್ರು. ನಿಮಗೆ ಸ್ವೀಟ್ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನು ಸ್ವೀಟ್ ತಿನ್ನೋದ್ರಿಂದ 2 ಸ್ಪೂನ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡಿಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಈಗ ಈ ಕಡೆ ಮಿಲ್ಕ್ ಪೌಡರ್ನ ಮಾಡಿಟ್ಟಿದ್ವಲ್ವಾ, ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೂ ಗಂಟಿಲ್ದೇ ಇರೋ ರೀತಿ, ಬಬಲ್ಸ್ ಬರದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ಕ್ ಪೌಡರಲ್ಲಿ ಕದ್ದಿಟ್ಟಿದ್ವಲ್ಲ ಅದಕ್ಕೇ ನೀರನ್ನು ಹಾಕ್ತಾಯಿದ್ದೀನಿ. ನಾನು ಯಾವ ಹಾಲು ಎಣ್ಣೆ ಏನೂ ಯೂಸ್ ಮಾಡ್ತಾಯಿಲ್ಲ. ಬರೀ ಬಿಸ್ಕೆಟು ಮಿಲ್ಕ್ ಪೌಡರ್ ಅಷ್ಟೇ ಯೂಸ್ ಮಾಡಿರೋದು. ಆದರೂ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟಕ್ಕೆ
ನೀರು ಅಥವಾ ಹಾಲು ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬೇಕಿಂಗ್ ಸೋಡಾ ಏನೂ ಯೂಸ್ ಮಾಡಲಿಲ್ಲ, ಏನೋ ಹಾಕಿದ್ದೀನಿ. 1 ಗಂಟೆ ಇಲ್ದಿರೋ ರೀತಿ ನೀಟಾಗಿ ಮಿಕ್ಸಿಂಗ್ ಕೊಡಿ. ಅದು ಒಂದು ಕೇಕಿನ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದ್ರ ಜೊತೆಗೆ ನೀವು ತುಪ್ಪ ಅಥವಾ ಆಯಿಲ್ನ ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಏನೂ ಹಾಕಿಲ್ಲ. ಪಾತ್ರೆ ತೊಗೊಂಡಿದ್ದೀನಿ ಕೇಕ್ ಹಾಕೋಕ್ಕೆ ಅಂತ. ಎಣ್ಣೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಗ್ರೀಸ್ ಮಾಡ್ಕೊಂಡು ಈ ಕಡೆ ಎಲ್ಲ ಮಿಕ್ಸಿ ಮಾಡಿಟ್ಟಿದ್ದನ್ನು ಹಾಕಿ ಅದ್ರ ಮೇಲಕ್ಕೆ ಒಂದು 2 ಡೈರಿ ಮಿಲ್ಕ್ನ ಪೀಸ್ನ ಹಾಕಿದ್ದೆ, ಚೆನ್ನಾಗಿರುತ್ತೆ ಅಂತ. ನೀವು ಬೇಕಿದ್ದರೆ ಚಾಕೋ ಸ್ಪ್ರಿಂಗ್ಸ್ ಇರುತ್ತಲ್ಲ ಅದು, ಅಥವಾ ಡ್ರೈ ಫ್ರೂಟ್ಸು, ಇಲ್ಲಾಂದರೆ ಏನಾದ್ರೂ ವೆರೈಟಿಯಾಗಿ ನೀವು ಹಾಕ್ಕೊಳ್ಳಿ. ನಾನು ಡೈರಿ ಮಿಲ್ಕ್ ಇತ್ತು, ಅದಕ್ಕೆ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿನ ನಾನು 15 ಮಿನಿಟ್ಸ್ ಬ್ಯಾಕೇ ಇಟ್ಟಿದ್ದೆ ಫ್ಲೇಮ್ ಮೇಲೆ. ಇವಾಗ ಒಂದು ಬಟ್ಲನ್ನ ಹಾಕಿ ಅದ್ರ ಮೇಲೆ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಒಂದು 30 ಮಿನಿಟ್ಸ್ ಆದಮೇಲೆ ನೋಡಿ ನೀಟಾಗಿ ಆಗಿರುತ್ತೆ. ಚಾಕು ಅಥವಾ ಸ್ಪೂನ್ನ ಯೂಸ್ ಮಾಡಿಕೊಂಡು ಅದನ್ನು ಚುಚ್ಚಿ ನೋಡಿ, ಅದು ಚಾಕು ಅಥವಾ ಸ್ಪೂನಿಗೆ ಅಂಟಲಿಲ್ಲ ಅಂದರೆ ಒಳಗಡೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ. ಫ್ಲೇಮ್ನ ಆಫ್ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು 10 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಟಿಯಾಗಿ ನೀಟಾಗಿ ಓಪನ್ ಆಗುತ್ತೆ. ನಾನು ಫ್ರೀಝರಿಂದ ತೆಗೆದ್ಮೇಲೆ ಡೈರಿ ಮಿಲ್ಕ್ ಇತ್ತು ನನ್ನ ಹತ್ರ, ಅದನ್ನು ನೀಟಾಗಿ ಮೆಲ್ಟ್ ಮಾಡಿಕೊಂಡು ಮೇಲ್ಗಡೆ ಡೆಕೋರೇಷನ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಡೈರಿ ಮಿಲ್ಕ್ ಅಥವಾ ಚಾಕೋ ಸಿರಪ್ನ ಯೂಸ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಅದ್ರ ಮೇಲೆ ಏನು ಡೆಕೋರೇಷನ್ಗೆ ಜೇಮ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ಡೆಕೋರೇಷನ್ ಮಾಡೋಕ್ಕೆ ಅಂತ. ನನಗೆ ಏನು ಬರಿಬೇಕು ಅಂತ ಗೊತ್ತಾಗಲಿಲ್ಲ. ಫಸ್ಟ್ ಅವ್ರ ಹೆಸರಲ್ಲಿ ಇನ್ಶಿಯಲಲ್ಲಿ ಎಚ್ ಅಂತ ಬರೆಯೋಣ ಅಂತ ಹೋದೆ, ಅದ್ಯಾಕೋ ಇಷ್ಟ ಆಗಲಿಲ್ಲ. ಆಮೇಲೆ ಅದಕ್ಕೆ ಐ ಮತ್ತು ಯು ಅಂತ ಬರೆದು ಸ್ಮೈಲಿ ಕೊಟ್ಟೆ. ಟೇಸ್ಟು ಸಕ್ಕತ್ತಾಗಿತ್ತು. ನನ್ನ ಮಕ್ಕಳು ಅಂತೂ ಕಾಯ್ತಾಯಿದ್ರು, ಅಪ್ಪ ಯಾವಾಗ ಬರ್ತಾರೆ, ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ, ಕೇಕ್ ಯಾವಾಗ ಕಟ್ ಮಾಡೋದು ಅಂತ. ನನಗಿಂತ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಅವರೇನೆ ಕಾಯ್ತಾಯಿದ್ರು. ಡೆಕೋರೇಷನ್ ಈ ಥರ ಇತ್ತು, ಸಿಂಪಲಾಗಿ ಏನು ಬೇಕು ಅದರಲ್ಲೇ ಡೆಕೋರೇಷನ್ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅವ್ರ ಗಾಡಿ ಸೌಂಡ್ ಬಂದಿದ್ದಕ್ಕೇನೋ ಇವ್ರು ಓಡೋದ್ರು, ಅಪ್ಪ ಬಂದ್ರಂತ. ವೆಲ್ಕಮ್ ಮಾಡಲಿ ಅಂತ ಬಿಟ್ಬಿಟ್ಟೆ ಅವ್ರ ಖುಷಿಗೇನೆ. ನೋಡಿ ಎಲ್ಲ ಬರ್ರಿ ಬರ್ರಿ ಅವನು ಇಟ್ಕೊಳ್ಳಿ ಲೋಚೋ ಬಾರ ಇಲ್ಲಿ ಇಟ್ಕೊಂಡ್ಯಾ ಅದೇನದು ಕೇಕು ನೀವೇ ಮಾಡಿದ್ರಾ? ಐ ಬಿಡಲ್ಲ ಬಪ್ಪರ್ ಮತ್ತೆ ಚಾಕ್ಲೇಟ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಂದು ನನ್ನ ಮಕ್ಕಳೇ ನನಗಿಂತ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾಯಿದ್ರು, ಅಪ್ಪ ಯಾವಾಗ ಬರ್ತಾರೆ, ಅಪ್ಪ ಯಾವಾಗ ಕೇಕ್ ಕಟ್ ಮಾಡ್ತಾರೆ, ಹೆಂಗೆ ಅಂತ. ಅವ್ರ ಖುಷಿನೇ ನೋಡೋಕ್ಕಾಗಲಿಲ್ಲ. ಇವರು ಅಲ್ಲೇ ಬಾಗಿಲಲ್ಲೇ ಬರ್ತಿದ್ದ ತಕ್ಷಣ ಕಣ್ಣು ಮುಚ್ಚು ಅಂತ ಹೇಳ್ಬಿಟ್ಟು ಅವ್ರದ್ದು ಟವಲ್ ಹಾಕೊಂಡು ಹೋಗಿದ್ರಲ್ಲ, ಅದೇ ಟವಲಲ್ಲಿ ಕಣ್ಣು ಕಟ್ಕೊಂಡು ಬಂದರು. ಅವ್ರ ಖುಷಿಗೆ ಅವ್ರಿಗೆ ಯಾಕೆ ಡಿಸಪಾಯಿಂಟ್ ಮಾಡೋದು ಅಂತ ಅವರಿಬ್ಬರಳೆ ಕೈ ಇಟ್ಕೊಂಡು ಕರ್ಕೊಬಂದು ಅಪ್ಪ ಕೇಕ್ ಕಟ್ ಮಾಡಿ ಅಂತ ಕೇಕೆಲ್ಲ ಕಟ್ ಮಾಡಿಸಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಈ ಥರ ಇತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ ಇವತ್ತು. ಎಲ್ಲ ವರ್ಷವೂ ಡಿಫ್ರೆಂಟಾಗಿ ಇರ್ತಿತ್ತು. ಈ ವರ್ಷ ಏನು ಗಿಫ್ಟ್ ಕೊಡೋದಪ್ಪ ಅಂತ ಇದೆ. ಅಷ್ಟೊತ್ತಿಗೆ ನನ್ನ ತಲೆಗೆ ಈ ಪ್ಲ್ಯಾನ್ ಸಿಕ್ಕಿತ್ತು, ಅದಕ್ಕೇ ಕೊಟ್ಟಿದ್ದೀನಿ. ನಮ್ಮ ವ್ಯಾಲೆಂಟೈನ್ಸ್ ಡೇ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ದೀವಿ. ನಿಮಗೆ ಯಾವ ಥರ, ನೀವು ಏನು ಸರ್ಪ್ರೈಸ್ ಕೊಟ್ಟಿಲ್ಲ, ಅವ್ರು ನಿಮಗೆ ಏನು ಕೊಟ್ಟರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್, ಲೈಕ್, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.